ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ, ನಂಬಿಕೆ, ಮೌಲ್ಯ, ಗುಣಮಟ್ಟ. ಬೀಡಿಗೆ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಕಡಿಮೆನಿಕೆ, ಡಿಸೆಂಬರ್ 7 ಹುಂಡಿಗೆರೆ. ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಬೆಳಗಾವಿ ಸುವರ್ಣಸೌಧದ ಚಳಿಗಾಲದ ಅಧಿವೇಶನಕ್ಕೆ ಉಗ್ರರ ಕರಿನೆರಳು ಆವರಿಸಿದ್ದು, ಕೇಂದ್ರ ಗುಪ್ತಚರ ಇಲಾಖೆ ದಾಳಿಯ ಎಚ್ಚರಿಕೆಯನ್ನು ನೀಡಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ 8,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸುವರ್ಣಸೌಧದ ಸುತ್ತಮುತ್ತ ಐ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನಕ್ಕೆ ಉಗ್ರ ದಾಳಿಯ ಭೀತಿ ಆವರಿಸಿರುವುದಾಗಿ ಕೇಂದ್ರ ಗುಪ್ತಚರ ಸಂಸ್ಥೆಗಳು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿವೆ. ಯಾವ ರೀತಿಯ ಅಹಿತಕರ ಘಟನೆ ನಡೆದರೂ ಕೂಡ ರಾಜ್ಯದ ಆಡಳಿತ ಮತ್ತು ಶಾಸನ ಪ್ರಕ್ರಿಯೆಗೆ ಗಂಭೀರ ಪರಿಣಾಮ ಬೀರಬಹುದೆಂಬ ಹಿನ್ನೆಲೆ ಸರ್ಕಾರ ತುರ್ತು ಮಟ್ಟದ ಭದ್ರತಾ ವಲಯವನ್ನ ಸುವರ್ಣಸೌಧ ಮತ್ತು ಅದರ ಸುತ್ತಮುತ್ತ ರೂಪಿಸಿದೆ. 8,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ, ಕೆಎಸ್ಆರ್ಪಿ, ಸಿಎಆರ್ ಮತ್ತು ಸ್ಪೆಷಲ್ ಬ್ರಾಂಚ್ ಪಡೆಗಳನ್ನು ನಿಯೋಜಿಸಲಾಗಿದ್ದು, ಸಂಪೂರ್ಣ ಪ್ರದೇಶವನ್ನು ಸುರಕ್ಷಾ ಝೋನ್ ಆಗಿ ಘೋಷಿಸಲಾಗಿದೆ. ಪ್ರಮುಖ ರಸ್ತೆಗಳು, ಪ್ರವೇಶ ದ್ವಾರಗಳು ಮತ್ತು ಸಭಾಂಗಣದ ಒಳಭಾಗಗಳಲ್ಲಿ ಅತ್ಯಾಧುನಿಕ ಮೆನುಗು ಪರವೀಕ್ಷಣಾ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದೆ. ಸುವರ್ಣಸೌಧದ ಪ್ರವೇಶ ಬಿಂದುಗಳಲ್ಲಿ ಮಲ್ಟಿ ಲೇಯರ್ ಚೆಕ್, ವಾಹನಗಳ RFID ಸ್ಕ್ಯಾನಿಂಗ್ ಮತ್ತು ವ್ಯಕ್ತಿಗಳ ಬಯೋಮೆಟ್ರಿಕ್ ಗುರುತು ಪರಿಶೀಲನೆಗಳನ್ನು ನಿರ್ಬಂಧಿತವಾಗಿ ಜಾರಿಗೊಳಿಸಲಾಗಿದೆ. ಸಂಸದರು, ಸಚಿವರು, ಸಿಬ್ಬಂದಿ ಅಥವಾ ಮಾಧ್ಯಮ ಯಾರೇ ಇದ್ರೂ ಕೂಡ QR ಆಧಾರಿತ ಅನುಮತಿ ಪಾಸ್ ಮತ್ತು ಮಲ್ಟಿಪಲ್ ಸ್ಕ್ರೀನಿಂಗ್ ಕಡ್ಡಾಯ. ಪ್ರದೇಶದ 360 ಡಿಗ್ರಿ ನಿಗಾ ವ್ಯವಸ್ಥೆಗೆ 200ಕ್ಕೂ ಹೆಚ್ಚು CCTV, ಡ್ರೋನ್ ಕ್ಯಾಮೆರಾ, ಸ್ನೈಪರ್ ಡಾಗ್ ಸ್ಕ್ವಾಡ್ ನಿಯೋಜಿಸಲಾಗಿದೆ. ಒಟ್ಟಿನಲ್ಲಿ ಬೆಳಗಾವಿಯ ಸುವರ್ಣಸೌಧದ ಚಳಿಗಾಲದ ಅಧಿವೇಶನ ಈಗ ಕೇವಲ ಶಾಸನ ಸಭೆಯ ಸ್ಥಳವಲ್ಲ, ರೆಡ್ ಫೋರ್ಟ್ ಘಟನೆಗಳ ನಂತರದ ಅತ್ಯುನ್ನತ ಮಟ್ಟದ ಭದ್ರತಾ ವಲಯದಲ್ಲಿ ಸಾಗುತ್ತಿರುವಂತಹ ರಾಜಕೀಯ ಕೇಂದ್ರವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.